ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಬೆನ್ನಲ್ಲಿಗಾಗಲೇ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿದೆ. ಈಗಾಗಲೇ ಇಂಡಿ ಕ್ಷೇತ್ರದ ಶಾಸಕರಂತೆ ಯಶವಂತರಾಯಗೌಡರ ಪಾಟೀಲ್ರ ಬೆಂಬಲಿಗರಿಂದ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಹೋರಾಟ ಕೂಡ ನಡೀತಾ ಇದೆ. ನಾನೀಗ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಬೆಳಗಿನಿಂದಲೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸ ಆಗ್ಬೋದು, ಉಪಮುಖ್ಯಮಂತ್ರಿಗಳ ನಿವಾಸ ಆಗ್ಬೋದು, ಕೆಪಿಸಿಸಿ ಅಧ್ಯಕ್ಷರ ನಿವಾಸದ ಮುಂದೆ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಹೋಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಅಂತ. ನನ್ನ ಹಿಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಈಗಾಗಲೇ ಕೆಪಿಸಿಸಿಯ ಕಚೇರಿಯ ಮುಂದೆ ನೂರಾರು ಕಾರ್ಯಕರ್ತರು ಇಂಡಿ ಕ್ಷೇತ್ರದಿಂದ ಬಂದು ಸಚಿವ ಸ್ಥಾನವನ್ನು ನೀಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನೋ ಒಂದು ಪ್ಲೇ ಕಾರ್ಡ್ಗಳನ್ನ ಹಿಡಿದು ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಚಿವಾಕಾಂಕ್ಷಿ ಶಾಸಕರುಗಳ ಬೆಂಬಲಿಗರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮಾಜಿ ಸಚಿವರಂತ ಜಮೀರ್ ಅಹಮದ್ ಖಾನ್ ಆಗ್ಬೋದು, ಪ್ರಮುಖವಾಗಿ ಸಂತೋಷ್ ಲಾಡ್ ಆಗ್ಬೋದು, ಮತ್ತು ಎಚ್ ಕೆ ಪಾಟೀಲ್ ಆಗ್ಬೋದು ಸೇರಿದಂತೆ ಸಾಕಷ್ಟು ಮಾಜಿ ಸಚಿವರ ಬೆಂಬಲಿಗರು ಕೂಡ ಸಚಿವ ಸ್ಥಾನಕ್ಕೆ ಮರು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗಾಗಲೇ 3 ಬಾರಿ ಶಾಸಕರಾಗಿರುವಂತಹ ಇಂಡಿ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಪ್ರತಿಭಟನಾಕಾರ ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ನಿಮ್ಮ ಹೋರಾಟ ಇರುತ್ತೆ ಅಂತೇಳಿ. ಸರ್, ಈಗ ಯಾವ ಕಾರಣಕ್ಕೋಸ್ಕರ ಯಶವಂತರಾಯಗೌಡ ಪಾಟೀಲ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ? ನಾನು ಒಂದೇ ಕಾರಣ ಹೇಳ್ತೀನಿ ನಿಮ್ಗೆ. ಸ್ವತಂತ್ರ ಸಿಕ್ಕು 78 ವರ್ಷ ಆದರೂ ಇಂಡಿ ಮತಕ್ಷೇತ್ರಕ್ಕೆ ಇಲ್ಲಿವರೆಗೂ ಸಚಿವ ಸ್ಥಾನ ಇಲ್ಲ. ಇಲ್ಲಿವರೆಗೂ ಯಾವುದೇ ಪಕ್ಷದಿಂದ ಆಗಿರಲಿ. ಒಂದನೇ ಕಾರಣ. ಎರಡನೇ ಕಾರಣ ಏನಪ್ಪಾ ಅಂದ್ರೆ ಇವತ್ತಿನವರೆಗೂ 15 ವರ್ಷದ ಹಿಂದೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಇತ್ತು. ಇವತ್ತು 20 ವರ್ಷಗಳಿಂದ ಏನು ನಮ್ಮ ಶಾಸಕರು ಅಲ್ಲಿ ಏನು ಪಕ್ಷವನ್ನು ಬೆಳೆಸಿರಲ್ಲ ಯಶವಂತರಾಯಗೌಡರು, ಅಲ್ಲಿಂದ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಳೆದಂದ್ರೆ ಪ್ರಬಲ ಶಕ್ತಿಯಾಗಿ ಆ ಮತಕ್ಷೇತ್ರದೊಳಗೆ. ವಿಜಯಪುರ ಜಿಲ್ಲೆಗೆ ಈಗಾಗಲೇ MB ಪಾಟೀಲ್ ಅವರಿಗೆ ಕೊಟ್ಟಾಗಿದೆ. ಮತ್ತೊಬ್ಬರಿಗೆ ಸೇಮ್ ಸಮುದಾಯದವರಿಗೆ ಕೊಡ್ಲಿಕ್ಕಾಗುತ್ತೆ. ಯಾಕೆಂದ್ರೆ ಸಮುದಾಯವಾರು ಅಳದು ತೂಗಿ ಕೊಡಬೇಕಾಗುತ್ತೆ, ಒತ್ತಡ ಹೆಚ್ಚಾಗಲ್ವಾ ಅಂತೇಳಿ ಪಾರ್ಟಿಯವರಿಗೆ. ಈಗ ನಾವೇನು ಅನ್ನೋದ್ರಿ, ಸಮುದಾಯ ಸಂಬಂಧ ಬರೋದಿಲ್ಲ. ಈಗ ಇಲ್ಲಿ ವರಿಷ್ಠರು ನಮಗೆ ಮಾತು ಕೊಟ್ಟಿದ್ದಾರೆ. ಮೊದಲನೇ ಸಲನೇ ಈಗ ನಾವು ಚುನಾವಣೆ ಸಂದರ್ಭದೊಳಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಚಾರಕ್ಕೆ ಬಂದೊಳಗ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಭಿಪ್ರಾಯ ಏನಿತ್ತು, ನಮ್ಮ ಶಾಸಕರನ್ನ ನಾವು ಚುನಾಯಿಸಿ ಕಳಿಸ್ತೇವೆ, ನೀವು ಮಂತ್ರಿ ಮಾಡಬೇಕು ಅಂತ ನಮ್ಮದು ಇದು ಇತ್ತು. ಅದಕ್ಕೆ ಅವ್ರು ಏನು ಹೇಳಿದ್ರು, ನೀವು ಮೊದಲು ಗೆಲ್ಲಿಸಿ ಕಳಿಸ್ರಿ ಅವರಿಗೆ, ಅವರನ್ನ ನಾವು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಅದು ಒಂದೇ ಸಮಯದೊಳಗೂ ಆಗಿಲ್ಲ. ಎರಡನೇ ಸಮಯದಾಗ ನಾವು ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಈ ಸದ್ಯಕ್ಕೆ ನಮಗೆ ಕೊಡ್ತಾರನ್ನೋ ವಿಶ್ವಾಸ ಬಹಳ ಇದೆ. ಮತ್ತು ಒಂದು ವೇಳೆ ಕೊಡದೇ ಇದ್ದರೆ ಸಾಮೂಹಿಕವಾಗಿ ನಮ್ಮ ಏನು ಸರ್ಕಾರದಿಂದ ನಾಮನಿರ್ದೇಶನಗೊಂಡಂತವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಾಮೂಹಿಕ ರಾಜೀನಾಮೆ ಕೊಡುತ್ತೇವೆ. ಇದಿಷ್ಟು ಬೆಂಬಲಿಗರದ ಮಾತುಗಳಿಗಾಗಲೇ ಅಧ್ಯಕ್ಷ ಅವ್ರನ್ನು ಮಾತಾಡ್ತೀನಿ. ಸರ್, ನಿಮ್ಮ ಒತ್ತಾಯ ಏನು? ಯಶವಂತರಾಯಗೌಡ ಪಾಟೀಲ್ರಿಗೆ ಈ 2ನೇ ಪಟ್ಟಿಯೊಳಗೆ ಅವ್ರಿಗೆ ಮಿನಿಸ್ಟರ್ಶಿಪ್ ಸಿಗಲೇಬೇಕು ಅಂತ ನಮ್ಮ ಅಭಿಪ್ರಾಯ. ಇದಿಷ್ಟು ಬೆಂಬಲಿಗರ ಮಾತು. ಯಾಕೆಂದ್ರೆ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಕೊಟ್ಟ ಮಾತಂತೆ ನಡೆದುಕೊಳ್ಳಬೇಕು. ಹೈಕಮಾಂಡ್ ನಾಯಕರು ಕಳೆದ ಬಾರವೇ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲಿಲ್ಲ. ಈ ಬಾರಿ ಮಂತ್ರಿಗೆ ಸ್ಥಾನಕ್ಕೆ ಅವರಿಗೆ ನೀಡಲೇಬೇಕು, ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಇಂಡಿ ತಾಲೂಕಿನಲ್ಲಿರುವಂತಹ ಅಧ್ಯಕ್ಷರು ಯಾರ್ಯಾರಿದ್ದೀವಿ ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಒಂದಷ್ಟು ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾರೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಕೆಪಿಸಿಸಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಯಶವಂತರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ಗೆ ಸಂಪುಟ ವಿಸ್ತರಣೆಯ ಕಸರತ್ತು ಒಂದು ಕಡೆ ಜೋರಾದ್ರೆ, ಮತ್ತೊಂದೆಡೆ ಈಗಾಗಲೇ ಸಚಿವಾಕಾಂಕ್ಷಿಗಳ ಒತ್ತಡ ಕೂಡ ಹೆಚ್ಚಾಗಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.